ಮೊಟ್ಟ ಮೊದಲಾಗಿ ಎಲ್ಲ ಹಾವೇರಿ ಜಿಲ್ಲೆಯ ಎಲ್ಲ ಮುಖಂಡರ ಪರವಾಗಿ ನೂತನವಾಗಿ ಆಯ್ಕೆಯಾದಂತಹ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮಾನ್ಯ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ 18 ಬೇಡಿಕೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾದಾಯ ಇರ್ಬೋದು, ಮೇಕೆದಾಟು ಇರ್ಬೋದು, ಹಲವಾರು ಕಾರ್ಯಕ್ರಮಗಳಿಗೆ ಧನ ಸಹಾಯ ಹಾಗೂ ಪರ್ಮಿಷನ್ಗಳು ಕೇಳಿದ್ದಾರೆ. ಅವ್ರು ಕೊಡ್ತಾರಂಥ ವಿಶ್ವಾಸ ಇದೀವಿ ನಾವು. ಆ ಹಿನ್ನೆಲೆ ಮಲ್ತಾಯಿ ಧೋರಣೆ ತೋರಿಸಬಾರ್ದು, ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು. ಕೇಂದ್ರ ಸರ್ಕಾರ 12 ವರ್ಷ ಅಧಿಕಾರಕ್ಕೆ ಬಂತು, ಆದರೂ ಕೂಡ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. 5 ಕೇಂದ್ರ ಮಂತ್ರಿಗಳಿದ್ದರೂ ಕೂಡ ನಮಗೆ ಸಹಕಾರ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಇವತ್ತು 21ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮವನ್ನು ನಾವು ಬೆಂಗಳೂರು ಪ್ಯಾಲೇಸಲ್ಲಿ ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಮಾಜಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿಗಳು, ಅದೇ ಇಲ್ಲಿ ಕಳೆದ 50 ವರ್ಷ ಪಕ್ಷ ಸಂಘಟನೆಯಲ್ಲಿ ಇದ್ದವರು, ಸುಮಾರು 19 ರಾಜ್ಯಗಳ ಉಸ್ತುವಾರಿ ಇದ್ದು ಯೂತ್ ಕಾಂಗ್ರೆಸ್ಸಲ್ಲಿ NSU ಇಲ್ಲಿ ಸೇವಾದಲ್ಲಿ ಕೆಲಸ ಮಾಡಿ ಇವತ್ತು KPC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಪದಗ್ರಹಣ ಕಾರ್ಯಕ್ರಮ, ಜವಾಬ್ದಾರಿಯ ಕಾರ್ಯಕ್ರಮ ಅವತ್ತು 21 ತಾರೀಕು. ಆ ಕಾರ್ಯಕ್ರಮದಲ್ಲಿ ಈಗ ಆಗಲೇ ಇರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಕಾಂಗ್ರೆಸ್ ಅಧ್ಯಕ್ಷರು, AICC ಜನರಲ್ ಸೆಕ್ರೆಟರಿಗಳಾದ ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಹಾಗೂ ರಾಜ್ಯದ ಎಲ್ಲ ನಾಯಕರು ಅಲ್ಲಿ ಭಾಗಿಯಾಗ್ತಾರೆ. ಮೊಟ್ಟ ಮೊದಲಾಗಿ ಎಲ್ಲ ಹಾವೇರಿ ಜಿಲ್ಲೆಯ ಎಲ್ಲ ಮುಖಂಡರ ಪರವಾಗಿ ನೂತನವಾಗಿ ಆಯ್ಕೆಯಾದಂತಹ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮಾನ್ಯ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ 18 ಬೇಡಿಕೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾದಾಯ ಇರ್ಬೋದು, ಮೇಕೆದಾಟು ಇರ್ಬೋದು, ಹಲವಾರು ಕಾರ್ಯಕ್ರಮಗಳಿಗೆ ಧನ ಸಹಾಯ ಹಾಗೂ ಪರ್ಮಿಷನ್ಗಳು ಕೇಳಿದ್ದಾರೆ. ಅವ್ರು ಕೊಡ್ತಾರಂಥ ವಿಶ್ವಾಸ ಇದೀವಿ ನಾವು. ಆ ಹಿನ್ನೆಲೆ ಮಲ್ತಾಯಿ ಧೋರಣೆ ತೋರಿಸಬಾರ್ದು, ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು. ಕೇಂದ್ರ ಸರ್ಕಾರ 12 ವರ್ಷ ಅಧಿಕಾರಕ್ಕೆ ಬಂತು, ಆದರೂ ಕೂಡ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. 5 ಕೇಂದ್ರ ಮಂತ್ರಿಗಳಿದ್ದರೂ ಕೂಡ ನಮಗೆ ಸಹಕಾರ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಇವತ್ತು 21ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮವನ್ನು ನಾವು ಬೆಂಗಳೂರು ಪ್ಯಾಲೇಸಲ್ಲಿ ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಮಾಜಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿಗಳು, ಅದೇ ಇಲ್ಲಿ ಕಳೆದ 50 ವರ್ಷ ಪಕ್ಷ ಸಂಘಟನೆಯಲ್ಲಿ ಇದ್ದವರು, ಸುಮಾರು 19 ರಾಜ್ಯಗಳ ಉಸ್ತುವಾರಿ ಇದ್ದು ಯೂತ್ ಕಾಂಗ್ರೆಸ್ಸಲ್ಲಿ NSU ಇಲ್ಲಿ ಸೇವಾದಲ್ಲಿ ಕೆಲಸ ಮಾಡಿ ಇವತ್ತು KPC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಪದಗ್ರಹಣ ಕಾರ್ಯಕ್ರಮ, ಜವಾಬ್ದಾರಿಯ ಕಾರ್ಯಕ್ರಮ ಅವತ್ತು 21 ತಾರೀಕು. ಆ ಕಾರ್ಯಕ್ರಮದಲ್ಲಿ ಈಗ ಆಗಲೇ ಇರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಕಾಂಗ್ರೆಸ್ ಅಧ್ಯಕ್ಷರು, AICC ಜನರಲ್ ಸೆಕ್ರೆಟರಿಗಳಾದ ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಹಾಗೂ ರಾಜ್ಯದ ಎಲ್ಲ ನಾಯಕರು ಅಲ್ಲಿ ಭಾಗಿಯಾಗ್ತಾರೆ.